ಹಾಯ್ ಎಲ್ರಿಗೂ ನಮಸ್ತೆ. ಇದು ಶುಕ್ರವಾರದ ಮಾರ್ನಿಂಗ್ ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್ಗೆ ಚಪಾತಿ, ಹೆಸರುಕಾಳು ಪಲ್ಯ ಹಾಗೆ ಹೀರೆಕಾಯಿ ಪಲ್ಯನ ಮಾಡ್ತಿದ್ದೀನಿ. ಏನಪ್ಪ ಇವರು ವರ್ಷದಿಂದ ರೊಟ್ಟಿ ಚಪಾತಿ ಅಂತ ತೋರಿಸ್ತಾನೆ ಇದ್ದಾರೆ, ಇದರಲ್ಲಿ ಏನು ಸ್ಪೆಷಲು ಅಂತ ನೋಡ್ತಿದ್ದೀರಾ? ಇದು ಖಂಡಿತ ಸ್ಪೆಷಲೇ. ನಾನಿಲ್ಲಿ ಅರ್ಧದಷ್ಟು ಕುಂಬಳಕಾಯಿಗೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸ್ಟೀಮಿಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಾಲುಂಜಿ ಸೀಡ್ಸು, ಅಜೀವಾನ, ಉಪ್ಪನ್ನ ಹಾಕಿ ಕಲಸಿಡ್ತಿದ್ದೀನಿ. ಇನ್ನು ಕುಂಬಳಕಾಯಿ ಸ್ಟೀಮ್ ಆಗಿದೆ, ಅದು ಆರೋಷ್ಟೊತ್ತಿಗೆ ಕಾಳು ಹಾಗೆ ಹೀರೆಕಾಯಿ ಪಲ್ಯನ ರೆಡಿ ಮಾಡ್ಕೊತಿದ್ದೀನಿ. ಕುಂಬಳಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ಒಂದ್ಸಲ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇದನ್ನು ನಾವಿಲ್ಲಿ ತುರ್ಕೋಬೋದು, ಇಲ್ಲ ಅಂದರೆ ಮ್ಯಾಶ್ ಕೂಡ ಮಾಡ್ಕೋಬೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟನ್ನು ಕಲಸಿಡ್ತಿದ್ದೀನಿ. ನಾರ್ಮಲ್ ಚಪಾತಿ ಎಲ್ಲ ಹೇಗೆ ಮಾಡ್ಕೊತೀವೋ ಅದೇ ಥರನೇ ಮಾಡ್ಕೋಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಚಪಾತಿ ಕರಗುತ್ತೆ, ಅಷ್ಟು ಸಾಫ್ಟ್ ಬರುತ್ತೆ. ಇನ್ನು ಮಕ್ಕಳಿಗೆ ಟಿಫನ್ ಕೂಡ ಮಾಡಿಸ್ತಿದ್ದಾರೆ. ಹಾಗೆ ನಾನು ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.